ಹಲೋ, ಹಾಯ್, ನಮಸ್ತೆ. ವೆಲ್ಕಮ್ ಟು ಜೆ ಪಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಹೊಸಪೇಟೆಯಿಂದ ಚಳ್ಳಕೆರೆಗೆ ಬರ್ತಾ ದಾರಿಲಿ ಒಂದು ಆಕ್ಸಿಡೆಂಟ್ ನೋಡಿದೆ. ಯಾಕೋ ಬ್ಯಾರಿಗೇಡ್ಸ್ ಎಲ್ಲ ಹಾಕಿದ್ದಾರೆ ಅಂತೇಳಿ ನೋಡಿದ್ರೆ ಗಾಡಿ ಈ ಥರ ಆಕ್ಸಿಡೆಂಟ್ ಆಗಿ ನಿಂತಿತ್ತು. ಏನಾಗಿತ್ತು ಅಂತೇಳಿ ನೋಡೋಣ ಅಂತೇಳಿ ಗಾಡಿ ಸೈಡಿಗೆ ಹಾಕಿ ಹೋಗಿ ನೋಡೋಕ್ಕೆ ಅಂತೇಳಿ ಹೋಗ್ತಾಯಿದ್ದೆ. ಅಲ್ಲಿ ಕೆಲವರಿದ್ದರು. ಏನಾಗಿದೆ ಅಂತೇಳಿ ಅವ್ರನ್ನ ಒಂದು ಮಾತು ಕೇಳೋಣ ಅಂತೇಳಿ ಗಾಡಿ ಹತ್ರಕ್ಕೆ ಹೋದೆ. ಬಟ್ ಅಲ್ಲೆಲ್ಲ ನೋಡ್ತಾ ಇದ್ದೆ, ತುಂಬಾ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಏನಾಗಿದೆ ಏನು ಅಂತೇಳಿ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಅಲ್ಲಿರೋಂಥವ್ರನ್ನ ಕೇಳಿದೆ, ಏನಾಗಿದೆ, ಏನು ವಿಷಯ ಅಂತೇಳಿ, ಯಾಕೆ ಹಿಂಗಾಗಿದೆ ಅಂತೇಳಿ. ಅದಕ್ಕೆ ಅವರು ಹೇಳಿದ್ರು, ಇದು ಇವತ್ತಾಗಿರೋದಲ್ಲ, ಇದಾಗಲೇ ಆಗಿ 3 ದಿನ ಆಯಿತು ಆಕ್ಸಿಡೆಂಟ್ ಆಗಿ. ಇದು ಮೇನ್ ಆಕ್ಸಿಡೆಂಟ್ ಆಗಲಿಕ್ಕೆ ಫ್ರಂಟ್ ಆ್ಯಕ್ಸಲ್ ಕಟ್ಟಾಗ್ಬಿಟ್ಟು ಈ ರೀತಿ ಆಗಿರೋದು ಅಂತೇಳಿ ಹೇಳಿದ್ರು. ಫ್ರಂಟ್ ಆ್ಯಕ್ಸಲ್ ಕಟ್ಟಾಗ್ಬಿಟ್ಟು ವೀಲ್ಸ್ ಎಲ್ಲ ಕಂಪ್ಲೀಟಾಗಿ ಹೊರಗಡೆ ಬಂದು ಹೋಗ್ಬಿಟ್ಟು ಪಕ್ಕದಲ್ಲಿ ಇದು ಸಿಮೆಂಟಿಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ಗೆ ಹೋಗ್ಬಿಟ್ಟು ಗಾಡಿ ಹೊಡೆದು ನಿಂತಿರೋದು. ಒಂದು ವೇಳೆ ಬ್ರಿಡ್ಜ್ ಇಲ್ಲ ಅಂತಂದಿದ್ರೆ ಮೋಸ್ಟ್ಲಿ ಹೋಗಿ ಎಲ್ಲ ಕೆಳಗಡೆ ಬಿದ್ದುಬಿಟ್ಟು ಪೂರ ಡ್ಯಾಮೇಜ್ ಆಗ್ತಾಯಿತ್ತು. ಫ್ರಂಟ್ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಮತ್ತು ಫ್ರಂಟ್ ಏನು ಆ್ಯಕ್ಸಲ್ ಇರುತ್ತೆ, ಕಂಪ್ಲೀಟ್ ಫ್ರಂಟ್ ವೀಲ್ಸ್ ಅದು ಕಂಪ್ಲೀಟಾಗಿ ಎಲ್ಲ ಜಾಮ್ ಆಗಿ ಕಂಪ್ಲೀಟ್ ಹಿಂದಕ್ಕೆ ಪುಷ್ ಆಗೋಗ್ಬಿಟ್ಟಿತ್ತು ಹಿಂದೆ ಎಲ್ಲ. ಮತ್ತು ಸಪೋರ್ಟಿಂಗ್ ಸ್ಪೇರ್ ವೀಲ್ಸ್ ಇದ್ವು, ಅವು ಸಮೇತವಾಗಲು ಕಂಪ್ಲೀಟಾಗಿ ಎಲ್ಲ ಟ್ವಿಸ್ಟ್ ಆಗೋಗ್ಬಿಟ್ಟಿದೆ. ರೈಟ್ ಸೈಡ್ ಕಂಪ್ಲೀಟಾಗಿ ಜಖಮ್ ಆಗಿರೋಂಥದ್ದು. ಲೆಫ್ಟ್ ಸೈಡ್ ಆದರೆ ತೀರಾ ಏನಾಗಿಲ್ಲ, ಸ್ವಲ್ಪನೇ ಆಗಿದೆ ಅಷ್ಟೇ. ಮತ್ತು ರೈಟ್ ಸೈಡ್ ಫ್ರಂಟ್ 2 ವೀಲ್ ಏನು ಬಂದ್ಬಿಟ್ಟು ಕಂಪ್ಲೀಟಾಗಿ ಬ್ಲಾಸ್ಟ್ ಆಗಿ ಹೋಗ್ಬಿಟ್ಟಿದ್ದಾವೆ. ಒಂದು ವೀಲ್ ಆದರೆ ಸಪ್ರೇಟ್ ಹೊರಗಡೆ ಬಂದ್ಬಿಟ್ಟಿದೆ ಆ್ಯಕ್ಸಲ್ ಕಟ್ಟಾದಮೇಲೆ. ಒಂದು ಟೈರ್ ಮಾತ್ರ ಇನ್ನೂ ಕೆಳಗಡೆನೇ ಸಿಕ್ಕೊಂಡಿದೆ. ಇನ್ನೂ ತುಂಬಾ ಖರ್ಚಿರುತ್ತೆ. ಈಗ ಒಂದೊಂದು ಟೈರ್ ಬೆಲೆನೇ ಬಂದ್ಬಿಟ್ಟು 50,000 ರಿಂದ 60,000 ಇರುತ್ತೆ ಒಂದು ಟೈರಿಗೆ. ಹತ್ತತ್ರ ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕು ಪಾಪ ಅಂತಂದರೆ ಒಂದು 3 ರಿಂದ 4 ಲಕ್ಷ ಅಂತೂ ಖಂಡಿತ ಖರ್ಚಾಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಪಾಪ ಅದ್ರದ್ದು ಬಾಡಿಗೆ ಎಷ್ಟಿರುತ್ತೋ ಏನೋ ಗೊತ್ತಿಲ್ಲ. ಡೀಸೆಲ್ ಖರ್ಚಿರುತ್ತೆ, ಡ್ರೈವರ್ದಿರುತ್ತೆ, ಮತ್ತು ಈ ಥರ ಏನಾದರೂ ಖರ್ಚುಗಳು ಬಂದಾಗ ಏನು ಪಾಪ ಅದನ್ನು ನಿಭಾಯಿಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಲಾರಿ ಓನರ್ಸ್ ಆಗಿರ್ಬೋದು, ಇವನ್ ಡ್ರೈವರ್ಸ್ ಆಗಿರ್ಬೋದು. ಪಾಪ 3 ದಿನ ಅಂತಂದರೆ ಅವ್ರಿಗೆ ನಿದ್ದೆ ಇರಲ್ಲ ಪಾಪ. ನೈಟೆಲ್ಲ ಕಾಯ್ಕೊಂಡೇ ಇರಬೇಕಾಗತ್ತೆ. ಊಟ ಇರಲ್ಲ ಟೈಮಿಗೆ ಸರಿಯಾಗಿ, ಯಾಕಂದರೆ ರಸ್ತೆ ಮಧ್ಯದಲ್ಲಿ ಅಲ್ವಾ. ಹಾಗಾಗಿ ತುಂಬಾ ಕಷ್ಟ ಇರುತ್ತೆ ಪಾಪ ಲಾರಿ ಅವ್ರದ್ದು. ಈ ಥರ ಎಲ್ಲ ಕಷ್ಟ ಇರುತ್ತೆ. ಬಟ್ ಆದರೆ ಲಾರಿ ಡ್ರೈವರ್ಸ್ ಅಂತಲ್ಲ, ಯಾವುದೇ ಡ್ರೈವರ್ಸ್ ಆಗಿರಲಿ, ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ಯಾಕೆಂತಂದರೆ ಹಗಲು ರಾತ್ರಿ ನಿದ್ದೆ ಕಟ್ಬಿಟ್ಟು ನಮಗೋಸ್ಕರ ಅಂಥೇಳಿ ಈ ಥರ ಕಷ್ಟಪಟ್ಟು ನಮಗೋಸ್ಕರ ಸೇವೆ ಮಾಡ್ತಿರ್ತಾರೆ. ದಯವಿಟ್ಟು ಡ್ರೈವರ್ಸ್ಗೆ ರೆಸ್ಪೆಕ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಕಾಣಿಸ್ತಾ ಇರ್ಬೋದು ನಿಮಗೆ, ಕ್ರೇನ್ ಇದೆ. ಎಲ್ಲ ಅನ್ಲೋಡ್ ಆದಮೇಲೆ ಮೋಸ್ಟ್ಲಿ ಅದನ್ನು ಸೈಡಿಗೆ ಹಾಕ್ತಾರೆ ಅನಿಸುತ್ತೆ. ಮುಂದೆ ಬರ್ತಾ ಇದ್ದೆ, ಇನ್ನೂ ಒಂದು ಲಾರಿ ಅವ್ರ ಕಂಟ್ರೋಲ್ ತಪ್ಪಿಬಿಟ್ಟು ಕಂಪ್ಲೀಟಾಗಿ ಹೊರಗಡೆ ಹೋಗಿರೋಂಥದ್ದು. ಈ ಥರ ಎಲ್ಲ ಆಕ್ಸಿಡೆಂಟ್ ಇರುತ್ತೆ. ದಯವಿಟ್ಟು ಲಾರಿ ಡ್ರೈವರ್ಸು, ನೈಟ್ ಓಡಿಸೋವಂಥವ್ರು ಮತ್ತು ಲಾಂಗ್ ಹೋಗೋವಂಥವ್ರು, ಡಬಲ್ ಡ್ರೈವರ್ಸ್ ಇರೋವಂಥದ್ದು ತುಂಬ ಒಳ್ಳೆಯದು. ಯಾಕೆಂದರೆ ನೈಟೆಲ್ಲ ಪಾಪ ನಿದ್ದೆ ಕಟ್ಟಿ ಓಡಿಸ್ತಾ ಇರ್ತೀರಿ. ಯಾಕೆಂದರೆ ಇನ್ ಟೈಮ್ಗೆ ಹೋಗಿ ಡೆಲಿವರಿ ಕೊಡಬೇಕಾಗಿರುತ್ತೆ. ಹಾಗಾಗಿ ದಯವಿಟ್ಟು ಡ್ರೈವರ್ಸ್ಗಳು, ನೈಟ್ ಟ್ರಾವೆಲ್ ಮಾಡೋವಂಥವ್ರು ಮತ್ತು ಲಾಂಗ್ ಡ್ರೈವ್ ಹೋಗೋವಂಥವ್ರು ದಯವಿಟ್ಟು ಸೇಫಾಗಿ ಡ್ರೈವ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ನಿದ್ದೆ ಬಂತು ಅಂದರೆ ದಯವಿಟ್ಟು ಸೈಡಿಗೆ ಹಾಕಿ ಮಲ್ಕೊಳ್ಳಿ. ಸೇಫ್ ಇರೋಂಥ ಜಾಗದಲ್ಲಿ ಹಾಕ್ಕೊಂಡು ಮಲ್ಕೊಳ್ಳಿ. ಪೆಟ್ರೋಲ್ ಬಂಕ್ಗಳಿರುತ್ತೆ, ಅಂಥ ಕಡೆ ಹೋಗ್ಬಿಟ್ಟು ಗಾಡಿ ಸೈಡಿಗೆ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಮತ್ತೆ ನಿದ್ದೆ ಆದಮೇಲೆ ಎದ್ದೋಗಿ ಅಂತೇಳಿ ಕೇಳ್ಕೊಳ್ತೀನಿ. ಯಾಕೆಂದರೆ ಈ ರೀತಿ ಆಕ್ಸಿಡೆಂಟ್ ಆದಾಗ ನಿಮಗೂ ನಷ್ಟ ಆಗುತ್ತೆ, ಲಾರಿ ಓನರ್ಸಿಗೆ ನಷ್ಟ ಆಗುತ್ತೆ, ಮತ್ತು ದಿನಗಳು ವೇಸ್ಟ್ ಆಗುತ್ತೆ. ದಯವಿಟ್ಟು ಬಿ ಕೇರ್ಫುಲ್. ದಯವಿಟ್ಟು ನಿಧಾನಕ್ಕೆ ಓಡಿಸಿ, ಸಮಾಧಾನವಾಗಿ ಇದು ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಯಾಕೆಂದರೆ ನಿಮ್ಮಿಂದನೇ ಪ್ರಪಂಚ ನಡೀತಾ ಇರೋದು. ಕೋವಿಡ್ ಅಂಥ ಸಮೇತವಾಗಲೂ ಏನೆಲ್ಲ ಸೇವೆ ಸ್ಥಗಿತ ಆದರೂ ಸಮೇತವಾಗಲೂ ನಿಮ್ಮ ಸೇವೆ ಅಂದರೆ ಟ್ರಾನ್ಸ್ಪೋರ್ಟ್ ಅನ್ನೋಂಥದ್ದು ನಿಲ್ಲಿಲ್ಲ. ಈವನ್ ಫ್ಲೈಟ್ಸ್ ಆಗಿರ್ಬೋದು, ರೈಲು ಮತ್ತು ಬಸ್ಸು ಸೇವೆ ಎಲ್ಲನೂ ಸ್ಟಾಪ್ ಆಯಿತು. ಆದರೆ ಟ್ರಾನ್ಸ್ಪೋರ್ಟ್ ಮಾತ್ರನೇ ಸ್ಟಾಪ್ ಆಗಲಿಲ್ಲ. ಇವತ್ತು ದೇಶ ಅಥವಾ ಪ್ರಪಂಚ ಇವತ್ತು ನಡೀತಾ ಇದೆ ಅಂತಂದರೆ, ಒಂದು ರೈತ, 2ನೇದು ಸೈನಿಕ, 3ನೇದು ಬಂದು ಡ್ರೈವರ್ಸ್. ಇವರಿಂದನೇ ಪ್ರಪಂಚ ಇವತ್ತು ನಡೀತಾ ಇರೋದು. ಈ 3 ಕೆಲಸ ಮಾಡಲಿಲ್ಲ ಅಂತಂದರೆ ಖಂಡಿತ ಪ್ರಪ್ಕೊಳ್ತೀನಿ. ದಯವಿಟ್ಟು ರೈತರಿಗೆ, ಸೈನಿಕರಿಗೆ ಮತ್ತು ಡ್ರೈವರ್ಸ್ಗೆ ದಯವಿಟ್ಟು ರೆಸ್ಪೆಕ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.